ಹಾಯ್ ಫ್ರೆಂಡ್ಸ್, ನಮಸ್ತೆ. ಆಗಲೇ ವೆಲ್ಡರ್ಸ್ ಬಂದಿದ್ರು ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ಅದಕ್ಕೆ ಅಂತ. ಒಂದು ನಿಮಿಷ ನೋಡ್ರಿ, ಕಾರ್ ಬಿಡೋಕ್ಕೆ ಶೆಡ್ ಮಾಡ್ತಿದ್ವಿ, ಅದ್ರ ಸಂಬಂಧ ನೋಡ್ರಿ. ಕಾರು ಬೈಕ್ಸ್ ಬಿಡೋಕ್ಕೆ ಶೆಡ್ಡು ಇದು 11-19 ಸೈಜಲ್ಲಿದೆ. ಪ್ರೀವಿಯಸ್ಲಿ ಇಲ್ಲಿದೆ ಅಲ್ಲ, ಇದು ಶೆಡ್ ಮಾಡಿದ್ವಿ ಕಾರ್ ಬಿಡೋಕ್ಕೆ. ಅದೇನಾಯಿತು, ಒಳಗಡೆ ಫುಲ್ ಇಯರ್ ಆಡೋದಿಲ್ಲಲ್ಲ, ಸೊ ಅದ್ರ ಸಂಬಂಧ ಇಲಿ ಹೋಗ್ಕೊಂಡು ವೈರಿಂಗೆಲ್ಲ ಕಟ್ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿ ಹೊರಗಡೆ ಫ್ರೀ ಇರುತ್ತೆ ಅಂದು ಇಲ್ಲಿ ಶೆಡ್ ಮಾಡಿದ್ವಿ. ಇದು ಬಂದಿದ್ರು ವೆಲ್ಡರ್ಸ್ ಅದು ಒಂದು ಕ್ಲಿಪ್ ತೋರಿಸ್ತೀನಿ. ಇವತ್ತು ಲೈಟಾಗಿ ಮೋಡ ಆಗಿತ್ತು, ಬಟ್ ಮಳೆ ಆಗೈತೆ ಅಂತ ಏನಿಲ್ಲ. ಇನ್ನೊಂದು ತೋರಿಸ್ತೀನಿ, ಮೊನ್ನೆ ಎಲ್ಲ ಸಸಿ ಹಚ್ಚಿದ್ದೀವಿ, ಮೆಣಸಿನ್ಕಾಯಿ ಸಸಿ, ಬದನೆಕಾಯಿ ಅವನ್ನ ಇನ್ನೂ ಹಚ್ಚಿದ್ದೀವಿ. ಯಾಕಂದರೆ ದೇವಸ್ಥಾನ ಮನೆಗೆ ಇರಲಿ ಅಂತ. ಮತ್ತು ಸೇವಂತಿಗೆ ಆಗಿನೂ ಹಾಕಿದ್ವಿ. ಇಲ್ಲೇ ನಾವು ಪ್ಲಾಟ್ ಹಾಕಿದ್ದು ಈ ಸೈಡ್. ಇಲ್ಲಿದ್ದಾವಲ್ಲ ಇವೆಲ್ಲ ಕನಕಾಂಬರಿಗಳು. ಈ ಸೈಡ್ ಮೆಣಸಿನ್ಕಾಯಿ ಹಾಕಿದ್ವಿ. ಇಲ್ಲೊಂದು 4 ಇದ್ದಾವೆ. ಇಲ್ಲೊಂದು ಸೈಡ್ ಹಾಕಿದ್ವಿ, ಇಲ್ಲೊಂದು ಸೈಡ್ ಹಾಕಿದ್ವಿ. ಮತ್ತು ಒಂದು ಸೈಡ್ ದಾರಿ ತೋರಿಸಿ. ಇಲ್ಲೆಲ್ಲ ದಾರಿ, ಇದು ನಮ್ಮ ಮೇನ್ ರೋಡ್ ದಾರಿ ಇದು. ಇಲ್ಲಿಂದ ಸೈಡಿಗೆಲ್ಲ ಹೂವಿನ ಗಿಡ, ಮೆಣಸಿನ್ಕಾಯಿ ಗಿಡ, ಸೇವಂತಿಗೆ, ಚೆಂಡು ಹೂ ಎಲ್ಲ ಗಿಡಗಳನ್ನ ಹಚ್ಚಿದ್ವಿ. ಇದು ಒಂದು ಪ್ಯಾರ್ಲ್ ಗಿಡ ಐತಿ. ನಾವು ಎಷ್ಟು ಒಂದು 3-4 ಕ್ಲಾಸ್ನಾಗಿಂದನೇ ಇತ್ತು ಇದು ಮರ, ಪ್ಯಾರ್ಲ್ ಮರ. ಒಂದು ದಿನನೂ ಈ ಮರದಂದು ಹಣ್ಣು ತಿಂದಿಲ್ಲ. ಅದು ಹಣ್ಣು ಬಿಡೋದಕ್ಕೆ ಮಂಗೆ ಬರ್ತದ್ದು, ತಗೊಂಡು ಹೋಗ್ಬಿಡ್ತದ್ದು. ಇಲ್ಲಿ ಎಳಗಾಯಿ ಬಿದ್ದಂಗೆ ಐತಿ, ನೋಡಂಬರ್ರಿ. ಎಳಗಾಯಿ ಐತನ ಇದು ಮೇಲಿರೋದು ರೋಡು. ಇಲ್ಲಿ ಕೆಳಗಡೆ ಇಳಿದೀನಿ. ಇಲ್ಲಿ ಅಷ್ಟು ಅಡಿಕೆ ಗಿಡ ಸಾಲಿ ಪೈಪ್ ಮೇಲೆ ಕಟ್ಟಾರ. ಇಲ್ಲಿ ಒಂದು ನಿಮಿಷ. ಪ್ರೀವಿಯಸ್ಸು ನಾವು ಏನು ಮಾಡಿದ್ವಿ, ಫಸ್ಟ್ ಇಲ್ಲಿ ಗುಂಡಿ ತೆಗ್ಸಿದ್ವಿ. ಇದು ಗುಂಡಿ ಐತೆ ನೋಡ್ರಿ. ಈ ಗುಂಡಿ ಗೊಬ್ಬರ, ಈ ಗರಿ ಎಲ್ಲ ಗುಂಡೆಗೆ ಹಾಕಿ ನೀರು ಬಿಟ್ರಾಯ್ತು ಅಂತ ಮಾಡಿದ್ವಿ. ಗೊಬ್ಬರ ಒಂದು 3-4 ಟ್ರಿಪ್ ಆಯಿತು. ಅದು ನಾವು ಹೇರ್ಸೋಕ್ಕಾಗಿದ್ದಿಲ್ಲ, ಬಟ್ ಒಳ್ಳೆ ಗೊಬ್ಬರ ಮತ್ತು ಜಾಸ್ತಿ ಇತ್ತು. ಬಟ್ ನಾವು ಹೇರ್ಸೋಕ್ಕಾಗಲಿಲ್ಲಲ್ಲ, ಸೊ ಮಣ್ಣು ಆಗಿಬಿಟ್ಟಿತ್ತು. ಇನ್ನು ಹುಡುಕಿದೆಲ್ಲ ಮೇಲೆ ಎಷ್ಟು ಬರುತ್ತೆ ಅಷ್ಟು ಹಾಕಿದ್ದೀವಿ ಗೊಬ್ಬರನ. ಇಲ್ಲಿ ನೋಡ್ರಿ, ಇದು ನಮ್ಮ ಅಡಿಕೆ ಗಿಡ. ಪ್ರಕೃತಿ ಎಷ್ಟು ವಿಚಿತ್ರ ಮತ್ತು ಎಷ್ಟು ವಿಸ್ಮಯ ಅಂದರೆ, ಇಲ್ಲಿ ನೋಡಲಿ ಅದೇ ಮರದ ಕಾಯಿ ಬಿದ್ದಿದೆ ಅಡಿಕೆ. ಹೊಳ್ಳೆ ಅಲ್ಲೇ ಅದ್ರ ಬುಡದಲ್ಲೇ 1-2 ಅಡಿಕೆ ಗಿಡ ಹುಟ್ಟಾವೆ. ಪ್ರಕೃತಿ ಭಾಳ ವಿಸ್ಮಯಕಾರಿ ಇರುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ಏನು ನಡೀತೈತಿ ಏನಿಲ್ಲ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ನೋಡ್ರಿ, ಎಲಿ ಬಳ್ಳಿ ಈ ಗುಂಡೆಗೆಲ್ಲ ಬಿದ್ದವು. ಬಳ್ಳೆಲ್ಲೇ ಗುಂಟಿ ಸಿಗರುತ್ತೆ. ಇದು ಈ ಪಟ ಏನು ಮಾಡಿದ್ವಿ, ಸೈಡಿಗೆ ಬಿಟ್ಟು ಗುಂಡೆಗೆ ಬಿಟ್ಟು ಈ ಪಟ ಸೈಡಿಗೆ ದಾರಿ ಸೈಡಿಗೆಲ್ಲ ಇದನ್ನ ಹಾಕಿದ್ವಿ. ಏನೋ ಗರಿಗಳನ್ನೆಲ್ಲ ದಾರಿಗೆ ಹಾಕಿದ್ವಿ. ನೋಡ್ರಿ, ನಮ್ಮ
ಇದೇ ನಮಗೆ ಒಂಥರ ರೆಡ್ ಕಾರ್ಪೆಟ್ ಇದ್ದಂಗೆ. ಬರ್ರಿ ಕೆಳಗೆ ಕರ್ಕೊಂಡು ಹೋಗ್ತೀನಿ ಹೊಡೆದ. ಇದು ಹುಣಸಿ ಮರ, ಒಂದು ತೋಟದ ಒಂದು 5-6 ಅದ ಹುಣಸಿ ಮರ. ಇದು ಎಲ್ಲದರಾಗ ಕಂಪೇರ್ ಮಾಡಿದ್ರೆ ಇದು ದೊಡ್ಡ ಮರ ಇರೋದು ಹುಣಸಿದು. ಅಲ್ಲೆಲ್ಲೇ ಹೂ ಬಿಟ್ಟಾವ್ರಿ, ಈಗ ಬಿಟ್ಟಾವು. ಅಲ್ಲೊಂದು ನಿಂಬೆ ಗಿಡ ಇತ್ತು, ತೋಟ ತುಂಬ ಜಗ್ಗಿದ್ದು ನಿಂಬೆ ಗಿಡ. ಈ ಹರಿ ಕಟ್ ಮಾಡಕ್ಕೆ ಹೋಗಿ ಕುಡ್ಗೋಲ್ ಬಡಿಸಿ ನಂಜಾಗಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಉಳ್ದಾವು, 1-2-3 ಉಳ್ದಾವು. ಇಲ್ಲ ಅವನ್ನ ಪ್ರೊಡಕ್ಟ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಅಷ್ಟೇ, ಆ ಕಡೆ ಮುಂದೆ ಹಸಿರು ಕಾಣಿಸ್ತೈತಲ್ಲ, ಅಲ್ಲಿ ಸೊಪ್ಪೆ ಹಾಕಿದ್ದೀವಿ. ಹುಲ್ಲು ಬೀಜ ತಂದು ಹುಲ್ಲು ಹಾಕಿದ್ದೀವಿ ದನಕ್ಕಂತ. ದಿನ ಸ್ವಲ್ಪ ಕಟ್ ಮಾಡಿ, ಮಿಷಿನ್ ಇದೆ ಹುಲ್ಲು ಕಟ್ ಮಾಡೋದು, ಆ ಮಿಷಿನಲ್ಲಿ ಕಟ್ ಮಾಡಿ ಹಾಕ್ತಿರ್ತೀವಿ ದಿನ. ಇಲ್ಲಿದೆ ನೋಡ್ರಿ, ಅಲ್ಲಿ ಕಾಣಿಸುತ್ತಲ್ಲ, ಅಲ್ಲಿ ಅದು ಒಂದು ನಿಂಬೆ ಗಿಡ ಇರೋದು. ಮತ್ತು ಇನ್ನೊಂದು ಇಲ್ಲಿ ಮರದ ಸಂದೆಯಲ್ಲಿ ಒಂದಿದೆ ನಿಂಬೆ ಗಿಡ. 2 ನಿಂಬೆ ಗಿಡ ಅಷ್ಟೇ ಇರೋದು, ಎಲ್ಲ ಹೋದ್ವು ಇನ್ನು ಎಲ್ಲವು. ಮ್ಯಾಲೆ ಹೋಗೋಣ ಬರ್ರಿ, ನೋಡ ಇನ್ನು ತೋರಿಸ್ತೀನಿ. ಬರ್ರಿ, ಇಲ್ಲ ಇನ್ನೊಂದು ಪ್ರಕೃತಿಯ ವಿಸ್ಮಯ ತೋರಿಸ್ತೀನಿ. ಅಂದರೆ ನಾನು ಕಂಡಂಗೆ ಇದು ಒಂಥರ ಒಂದು ಅದ್ಭುತನೇ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಈ ಗಿಡ ಐತಲ್ಲ, ಆ್ಯಕ್ಚುಲಿ ಬಡ್ಡಿ ಇರೋದು ಅಲ್ಲಿ. ಇದು ಗಾಳಿಗೆ ಬಿದ್ದಿತ್ತಂತೆ, ನಮ್ಮ ತಂದೆಯವರು ಹೇಳಿದ್ದು. ಗಾಳಿಗೆ ಒಂದಿನ ಆವಾಗೆಲ್ಲ ಓಪನ್ ಇತ್ತು, ಎಲ್ಲ ಬೇಲಿಗೆ ಇದ್ದಿದ್ದಿಲ್ಲ. ಸೊ ಆವಾಗ ಓಪನ್ ಇದ್ದಾಗ ಗಾಳಿ ಜೋರು ಬೀಸಾಗ ಇದು ಮರ ಬಿದ್ದು ಅಲೆ ಏನೋ ಹೋಗೇ ಬಿಡ್ತು ಮರ ಅಂತ ಮಾಡಿದ್ರು ಎಲ್ಲರೂ. ಬಟ್ ನೋಡ್ರಿ ಸ್ಟ್ರೇಟಾಗಿ ಎಷ್ಟು ಹೈಟ್ ಹೋಗಿತ್ತು. ಅದೇ ಒಂದೊಂದು ಮರ ನೀಟಾಗಿರ್ತವೆ, ಬಂಗ ಇರ್ತವೆ. ಬಟ್ ಅದು ಬಿದ್ದಿರೋ ಮರ ಯಾವ ರೀತಿ ಸ್ಟ್ರೇಟ್ ಇದೆ ಅಂದರೆ ನನಗೆ ನೋಡೋಕೆ ಹಬ್ಬ ಅನ್ನಿಸ್ಬೇಕು. ಒಳ್ಳೆ ನಮ್ಮ ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂತ ಹೋಗ್ಬೇಕು, ಮನೆ ಮುಟ್ಬೇಕಂದು. ನೋಡಿ ಇದು ಡೀಸೆಲ್ಲು ಇಲ್ಲ ಆಯಿಲ್ ಬ್ಯಾರಲ್ ಬರ್ತಿದ್ವಲ್ಲ, ಆಯಿಲ್ ಬ್ಯಾರಲ್ ಅದು. ಆಯಿಲ್ ಬ್ಯಾರ್ನಲ್ಲಿ ಸಗಣಿ ಹಾಕಿ ಒಂಥರ ನೀರು ಬಿಟ್ಟು ಈ ಅದನ್ನ ಸೊಪ್ಪು ಹಾಕಿದ್ದೀವಿ. ಅದನ್ನೇ ಗಿಡಕ್ಕೆ ಹಾಕಿದ್ರೆ ಅದಂತ ಕೊಳದ ಮೇಲೆ ಬರ್ರಿ ನಮ್ಮ ಹೊಂಡ ತೋರಿಸಿ. ಹೆಂಗಾಗೈತೆ ನೋಡ್ರಿ, ಕಾಡದಂಗೆ ಐತಿ. ಆ್ಯಕ್ಚುಲಿ ಇದು ಸ್ವಿಮ್ಮಿಂಗ್ ಪೂಲ್ ಅಂತ, ಸ್ವಿಮ್ಮಿಂಗ್ ಪೂಲ್ ಮಾಡಿದ್ವಿ, ಟ್ರೈ ಮಾಡಿದ್ವಿ. ಪಕ್ಕದ ಗದ್ದೆಂದು ಎಲ್ಲ ನೀರು ಬಂದು ಬಸಿ ನೀರು ನಿಂತು ಎಲ್ಲ ಹಾಳಾಯ್ತು. ಇದ್ರದ್ದು ಒಂದಿನ ಮತ್ತೊಂದಿನ ವಿಡಿಯೋ ಮಾಡ್ತೀನಿ. ಇದ್ರದ್ದು ಒಂದು ದೊಡ್ಡ ಕಥೆ ಐತ್ರಿ. ಮೇಲೆ ಒಂದು ಇಲ್ಲೊಂದು ದೊಡ್ಡ ಐತೆ ನೋಡ್ರಿ ನಿಂಬೆ ಗಿಡ. ಆಗಲೇ ಎಡ ಅದ ಒಂದು, ಇಲ್ಲೊಂದು ದೊಡ್ಡ ಐತೆ ನಿಂಬೆ ಗಿಡ ಸಣ್ಣದ. ಅಲ್ಲೊಂದು ಇಲ್ಲೊಂದು ಇಟ್ಟಿರ್ತಾವು. ಇದರಾಗ ನಾವೀಗ ಹಣ್ಣು ಹರ್ಕೊಂಡ್ರೆ ಅವು 2 ಗಿಡದಿಂದ ಅಷ್ಟೇ.
ಇದೊಂದು ಬ್ಯಾರ್ಲು ಸೇಮ್ ಆಗಲೇ ಹೇಳಿದ್ನಲ್ಲ, ಸಗಣಿ ಹಾಕಿ ನೀರು ಬಿಟ್ಟು ಒಂದೊಂದು ಸ್ವಲ್ಪ ಹಾಕಿದ್ವಿ. ಇಲ್ಲೆಲ್ಲ ಅದೇ ರೀತಿ ಗರಿ ಎಲ್ಲ ಕಳೆದು ಹಾಕಿ ಸಗಣಿ ಗೊಬ್ಬರ ಇದು ಆಕಳ ಸಗಣಿ ಎಲ್ಲ ಒಟ್ಟಿಗೆ ಇದ್ರ ಮೇಲೆ ಹಾಕಂತ ಹೋಗಿ ಅಲ್ಲಿ ಬಂದೆ. ಹಿಂಗಾಶಿ ಹೋಗಿ ಸುತ್ತಿಟ್ಟು ಬಂದೆ. ಇಲ್ಲಿ ಅದ ನಂದನ, ಇಲ್ಲಿ ದನ ಅದ ನಮ್ಮ. ಇವಕ್ಕೆ ಉಣ್ಣೆ ಆಗ್ಬಿಟ್ಟವ್ರಿ, ಮೈ ತುಂಬ ಎಲ್ಲ ಉಣ್ಣಿ. ಸೊ ಅದಕ್ಕೆ ಬೂಟೆಕ್ಸ್ ಅಂತದ್ದು ಒಂದು ಔಷಧಿ ತಂದಿವಿ. ಇನ್ನೇನು ಇವತ್ತು ಸ್ಪ್ರೇದಾಗ ಹಾಕ್ಯಂದು ಅವಕ್ಕೆಲ್ಲ ಹೊಡೆದ್ರೆ ಹೊಕ್ಕತಿ ಅಂತ ಹೇಳ್ಯಾರ. ಅಲ್ಲೇ ಒಂದು 4 ಏಟು ಹೊಡೆದೇವಿ. ಇವತ್ತು ಹಾಕಬಾರ್ದು ನೋಡೋಣ. ನೋಡ್ರಲ್ಲ, 1 ನಿಮಿಷ. ನೀರು ಕೊಡ್ಸು, ನೀರು ಕೊಡ್ಸು, ನೀರು ಕೊಡ್ಸು. ನನ್ನ ನಿಮಿಷ. ಭಾಳ ಆತನ ಇದು. ಇಲ್ಲೈತೆ ನೋಡ್ರಿ ನಮ್ಮ ಬಸ್ಸೆ. ಆಗಲೇ ಉಣ್ಣೆ ಹೊಡೆದ್ವಿ, ಇದು ಉಣ್ಣೆ ಔಷಧಿ ಹೊಡೆದ್ವಿ. ಅಲ್ಲೈತೆ ನಮ್ಮ ಆಕಳ. ನಂದು ಸೆಕೆಂಡ್ ವಿಡಿಯೋ ಅನಿಸುತ್ತೆ. ಸೆಕೆಂಡ್ ವಿಡಿಯೋದಲ್ಲಿ ನಾನು ತೋಟ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ವಿಡಿಯೋದಲ್ಲಿ ಏನಾಯಿತು, ಆಗಿನ ಸ್ಟಾರ್ಟ್ ಮಾಡಿದ್ದೆ ರೀಲ್ಸ್, ಇದು ವ್ಲಾಗಿಂಗ್. ಸೊ ನೀಟಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಈಗ ಒಂದು 1/4% ತೋರಿಸಿದ್ದೀನಿ ತೋಟನ. ಇನ್ನೊಂದು 3/4% ಐತ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಿರ್ತೀನಿ. ಸೊ ಬಾಯ್, ಮತ್ತೆ ಸಿಗೋಣ.